ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಬನ್ನಿ, ಸ್ವಾಗತ ಸುಸ್ವಾಗತ. ಇವತ್ತು ನೋಡ್ರಿ ಮತ್ತೊಂದು ರೆಸಿಪಿ ಮಾಡ್ತೀನಿ. ಅದು ಯಾವ್ದಂದ್ರೆ ಇಡ್ಲಿ. ಯಾವ ಇಡ್ಲಿ ರೀ ಅಂತ ನೀವು ಕೇಳ್ಬೋದು. ಉದ್ದಿನ ರವೆ, ಉದ್ದಿನ ಮತ್ತು ಅಕ್ಕಿ ಹಿಟ್ಟಿಂದ ಅಕ್ಕಿ ರವೆ ಇಡ್ಲಿ ಮಾಡ್ತಾರೆ. ಅದೇ ರೀತಿಯಿಂದ ಶಾವಿಗೆ ಇಡ್ಲಿ ಮಾಡ್ತಾರೆ, ಶಾವಿಗೆದು. ಆಮೇಲೆ ಈ ಸದ್ದ ನಾ ಇವತ್ತು ಮಾಡು ಇಡ್ಲಿ ಯಾವುದಂತಂದ್ರೆ ಸಬ್ಬಕ್ಕಿ ಇಡ್ಲಿ ರೀ. ಸಬ್ಬಕ್ಕಿ ಇಡ್ಲಿ ಯಾವ ರೀತಿ ಮಾಡೋದನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ನೀವು ಏನೈತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ, ಸಬ್ಬಕ್ಕಿ ಇಡ್ಲಿ ಮಾಡು ರುಚಿಯೊಳಗೆ ಇಡ್ಲಿ ಒಳಗೆ ರುಚಿಗಳು ಬದಲಾವಣೆ ಆಗೋ ಸಲುವಾಗಿ ಸಬ್ಬಕ್ಕಿ ಇಡ್ಲಿ ಮಾಡೋದನ್ನು ಹೇಳ್ತೀನಿ ರೀ. ನೋಡೋಣ ಬನ್ರಿ. ಇವು ಸಬ್ಬಕ್ಕಿ 8 ತಾಸು ಹತ್ತು ನೆನೆ ಇಟ್ಟಿನ್ರಿ ಏನ್ರಿ. ಈಗ ಇದೇ ಪ್ರಕಾರ ಐತಿ ಸಬ್ಬಕ್ಕಿ ಒಳಗೆ. ಇನ್ನು ರವೆ ಹುರ್ಕೋತೀನಿ. ನೀವು ಯಾವುದೇ ರವನ್ನು ಉಪಯೋಗ ಮಾಡ್ಬೋದು. ನಾವು ಮನೆಯಲ್ಲಿದ್ದಿದ್ದ ರವಾನ ಹಾಕಿ ನಾವು ಮಾಡಾಕತ್ತೀವಿ. ಈಗ ಅದು ಒಂದು ಪ್ರಮಾಣದಾಗ ತೊಗೊಂಡ್ರಿ. ಒಂದು ಕಪ್ ರವಕ್ಕೆ 1 ಕಪ್ ಸಬ್ಬಕ್ಕಿ ಸಮ 2 ಕಪ್ ರವಕ್ಕೆ 2 ಕಪ್ ಸಬ್ಬಕ್ಕಿ, ಈ ಪ್ರಮಾಣದಾಗ ನಾವು ತೊಗೊಂಡಿವ್ರಿ. ಈಗ ರವಾನ ಸ್ವಲ್ಪ ಹುರ್ಕೋತೀನಿ ರೀ. ನೋಡಿರಿ ಸ್ನೇಹಿತರೆ, ನಾನು ಮನೆಯಲ್ಲಿರುವಂಥ ಬಾಂಬೆ ರವೆ ತೊಗೊಂಡೀನಿ. 1 ಕಪ್ ಸಬ್ಬಕ್ಕಿ 2 ಕಪ್ ರವೆ ತೊಗೊಂಡಿನಿ. ಎಣ್ಣೆ ಹಾಕಂಗಿಲ್ಲ, ಹಂಗೆ ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ. ಹಂಗೆ ಬಿಸಿ ಮಾಡ್ಕೊಂಡು ಏನ್ರಿ ಇದನ್ನು ಸ್ವಲ್ಪ ನಿಧಾನ ಉರಿ ಒಳಗೆ ಇಟ್ಕೊಂಡು ಹುರ್ಕೋಬೇಕ್ರಿ, ಹೊತ್ತಲಾರ್ದಂಗೆ ಏನ್ರಿ. ಈ ರೀತಿ ಸ್ವಲ್ಪ ಹುರ್ಕೊಂಡಿನ್ರಿ, ಭಾಳ ಇದನ್ನಲ್ಲ. ಇದಕ್ಕೆ ಬೇಕಾಗುವಂಥ ಒಗ್ಗರಣೆ ಮಾಡ್ಕೊತೀನಿ ರೀ. ಈಗ ಅಜ್ಮಾಸ್ ಒಂದು ಸ್ಪೂನ್ 2 ಸ್ಪೂನ್ ಎಣ್ಣೆ ಹಾಕ್ತೀನಿ ರೀ. ನೋಡಿ ಸ್ನೇಹಿತರೆ, 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೀನಿ ರೀ. ಆಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಹಾಕೋತೀನಿ ರೀ. ಇವು ಕಡಲೆಬೇಳೆ, ಉದ್ದಿನಬೇಳೆ 1 ಸ್ಪೂನ್ ಹಾಕೀನಿ ರೀ. ಈಗ ಕಡಲೆಬೇಳೆ 1 ಸ್ಪೂನ, ಉದ್ದಿನಬೇಳೆ ಸ್ಪೂನ, ಒಲಿ ಸಣ್ಣ ಇಟ್ಟೀನಿ ರೀ. ಈಗೇನು ಮಾಡ್ತೀನಿ, ಹಸಿಮೆಣ್ಸಿಕಾಯಿ ಸ್ವಲ್ಪ ಹಾಕೋತೀನಿ ರೀ. ಒಂದು 4 ಹಸಿಮೆಣ್ಸಿಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋತೀನಿ ರೀ. ಅಂದ್ರೆ ಉದ್ದಿನಬೇಳೆ ಕಡಲೆಬೇಳೆ ಹೊತ್ತಬಾರ್ದು. ಸ್ವಲ್ಪ ಇದು ಸೌತೆಕಾಯಿ ಸಣ್ಣಗೆ ಹೆಚ್ಚಿಟ್ಟೀನಿ ರೀ, ಅದನ್ನು ಹಾಕೋತೀನಿ ರೀ. ಸ್ವಲ್ಪ ಉಳ್ಳಿಗಡ್ಡಿ ಸಣ್ಣಗೆ ಹೆಚ್ಚೀನಿ ರೀ, ಉಳ್ಳಿಗಡ್ಡೆ ಹಾಕೋತೀನಿ ರೀ. ಸ್ವಲ್ಪ ಕ್ಯಾಬೀಜ ಸಣ್ಣಗೆ ಹೆಚ್ಚಿಟ್ಟೀನಿ ರೀ, ಅದನ್ನೂ ಸ್ವಲ್ಪ ಹಾಕೋತೀನಿ ರೀ. ಈಗ ಸ್ವಲ್ಪ ಟೊಮೆಟೊ ಸ್ವಲ್ಪ ಸಣ್ಣದೊಂದು ಟೊಮೆಟೊ ಹೆಚ್ಚೀನಿ ರೀ, ಅದನ್ನೂ ಸ್ವಲ್ಪ ಹಾಕೋತೀನಿ ರೀ. ಈಗ ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಸುಕ್ಕೆ ಹಾಕೀನಿ, ಅದನ್ನೂ ಸ್ವಲ್ಪ ಹಾಕೋತೀನಿ ರೀ. ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡ್ರಿ. ಇದ್ರಾಗ ಚೆನ್ನಾಗಿದು ಫ್ರೈ ಮಾಡ್ಕೋತೀನಿ ರೀ ಎಲ್ಲ. ನೋಡ್ರಿ ಸ್ನೇಹಿತರೆ, ಅಗದಿ ಅದು ಹಸಿ ಸ್ಮೆಲ್ ಹೋಗ್ಬೇಕು. ಆ ರೀತಿಯಾಗಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಏನ್ರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವಿ ಅಷ್ಟು ಚಲೋ ಆಗ್ತದೆ ರೀ. ಅದಕ್ಕೆ ನಾವು ಸಣ್ಣ ಉರಿ ಒಳಗನ ಸಾಧ್ಯ ಆದಷ್ಟು ಅದನ್ನು ಫ್ರೈ ಮಾಡ್ಕೋಬೇಕ್ರಿ. ಈಗ ನೋಡಿ ಒಗ್ಗರಣೆ ರೆಡಿ ಆಯ್ತು. ಈಗ ಬಿಸಿ ಐತೆಲ್ಲ, ಸ್ವಲ್ಪ ತಣ್ಣಗೆ ಹಾಕ್ಬಿಡ್ತೀನಿ ರೀ. ಸ್ನೇಹಿತರೆ, ಈಗ ರವೆ ತಣ್ಣಗೈತಲ್ಲ, ಈ ಸಬ್ಬಕ್ಕಿ ಹಾಕೋತೀನಿ ನೋಡ್ರಿ. ಈಗ ಸಬ್ಬಕ್ಕಿ ನೀವು ಯಾವುದನ್ನು ಉಪಯೋಗ ಮಾಡೋ, ಲೈಲನ್ ಮಾಡ್ಬೋದು ಅಥವಾ ದಪ್ಪ ಸಬ್ಬಕ್ಕಿ ಮಾಡೋದು. ದಪ್ಪ ಸಬ್ಬಕ್ಕಿಯನ್ನು ನಾನು ಉಪಯೋಗ ಮಾಡಿದ್ದೀನಿ, ಪೂರ್ತಿ ನೆನೆದತ್ರಿ. ಈಗ ನೋಡಿ ಮಾಡಿದಂಥ ಮಸಾಲೆ ಕೂಡ ತಣ್ಣಗೈತ್ರಿ. ಇದನ್ನು ಕೂಡ ಇದ್ರಾಗ ಹಾಕೋತೀನಿ ರೀ. ನೋಡ್ರಿ, 1 ಕಪ್ ಮೊಸರು ಇದಕ್ಕೆ ಹಾಕೋತೀನಿ ರೀ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಈಗ ಉಪ್ಪು ಸ್ವಲ್ಪ ಹಾಕ್ತೀನಿ ರೀ. ಈಗ ಚೆನ್ನಾಗಿ ಇದನ್ನು ಎಲ್ಲ ಕಲಿಸ್ತೀನಿ ರೀ. ನೋಡಿರಿ, ಎಲ್ಲ ಚೆನ್ನಾಗಿ ಕಲಿಸ್ಬೇಕ್ರಿ. ಅಷ್ಟು ಮಿಶ್ರಣ ಆಗ್ಬೇಕ್ರಿ. ಎಲ್ಲ ಮಿಕ್ಸ್ ಆಗತ್ತಿಲ್ಲ ರೀ. ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ. ಈಗ ನೀವು ಎಷ್ಟು ಪ್ರಮಾಣ ಬೇಕು, ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಬೋದು. ನಾವು ಸಣ್ಣ ಪ್ರಮಾಣದಾಗ ಮಾಡೀವ್ರಿ. ಈಗ 2 ರವೆ 1 ಸಬ್ಬಕ್ಕಿ ಈ ಪ್ರಮಾಣದಾಗ ಹಾಕ್ಕೊಂಡಿವ್ರಿ. ನಾವು 1 ಕಪ್ ಮೊಸರು ಏನ್ರಿ ಈ ರೀತಿ ಹಾಕೊಂಡು, ನೀವು ಜಾಸ್ತಿ ಬೇಕಾದ ಪ್ರಕಾರ ನೀವು ಜಾಸ್ತಿ ಮಾಡ್ಕೋಬೋದು ರೀ. ಈಗೇನು ಮಾಡ್ತೀನಿ, ಈಗ ಸ್ವಲ್ಪ ನೀರು ಇದಾಗಿತ್ತು, ಇದು ಸ್ವಲ್ಪ ನೀರು ಹಾಕೋತೀನಿ ಇದ್ರಾಗ ಏನ್ರಿ. ಮತ್ತು ಬೇಕಂದ್ರೆ ಮತ್ತು ನೀರು ಹಾಕೋಬೋದು ರೀ. ಈಗ ಇದು ರವೆ ಇರ್ತೈತಿ ರೀ, ರವೆ ನೆನೆದ ಏನಾಕತ್ತಿ ರೀ, ನೀರು ಹಿಡ್ಕೊತೈತಿ. ನಾವು ಇಡ್ಲಿ ಹಿಟ್ಟು ಯಾವ ರೀತಿ ನಾವು ತಯಾರು ಮಾಡ್ಕೋತೀವೋ ಆ ಹದದಾಗ ನಾವು ಮಾಡ್ಕೋಬೇಕ್ರಿ. ಇದನ್ನು ಇಡ್ಲಿ ಹಿಟ್ಟದ ಹದ ಇದು 2 ಒಂದೇ ಆಗಿರ್ಬೇಕು ರೀ. ಭಾಳ ಅಳಕಾಗಿರ್ಬಾರ್ದು,
ಭಾಳ ಗಟ್ಟಿಯಾಗಿರಬಾರ್ದು. ಈಗ ನೋಡ್ರಿ ಈಗ ಅಷ್ಟು ಇದು ಹಿಡ್ಕೊತತ್ರಿ. ಈಗ ರವಾದರ ರವಾ ಜಕ್ಕೊತೈತಿ ಅಲ್ಲ. ಇದನ್ನು ಒಂದು 10 ನಿಮಿಷ ಮುಚ್ಚಿಡ್ಬೇಕಾಯ್ತು. ಸ್ವಲ್ಪ ಒಂದು ಚಿಟಿಕಿ ಸೋಡಾ ಹಾಕ್ತೀನಿ, ತಿನ್ನೋ ಸೋಡಾ ಹಾಕೋದ್ರಿಂದ ಏನಾಕೈತಿ, ಸ್ವಲ್ಪ ಹಗುರ ಆಕೈತಿ. ಅದಕ್ಕೆ ಹಾಕೋದು ಮತ್ತೇನಿಲ್ಲ. ಹಗುರ ಆಗೋ ಸೊಲಾಗೆ ಸ್ವಲ್ಪ ಸೋಡಾ ಹಾಕಿನ್ರಿ. ಈಗೇನು ಮಾಡ್ತೀನಿ ರೀ, ಎಲ್ಲ ಚೆನ್ನಾಗಿ ಕಲಸಿದ್ಮೇಲೆ ಒಂದು 10 ನಿಮಿಷ ಇದೆಲ್ಲ ರವಾ ನೆನೆದು ಮಿಕ್ಸ್ ಆಗುತ್ತಾನ ಇದನ್ನು ಮುಚ್ಚಿಡ್ತೀನಿ ರೀ. ಈಗ ಇಡ್ಲಿ ಕುಕ್ಕರ್ ಇಟ್ಟೀನಿ ರೀ. ಕುಕ್ಕರ್ ಕೆಳಗೆ ನೀರು ಹಾಕೀನಿ, ಏನು ಸ್ಟೋವ್ ಹಚ್ಚೀನಿ, ಕಾಯಕ್ಕೆ ಹಚ್ಚೀನಿ ರೀ. ಅಲ್ಲಿವರೆಗೆ ಏನು ಮಾಡ್ತೀನಿ, ನೀರು ಕಾಯುತ್ತಾನ ಏನು ಮಾಡ್ತೀನಿ ರೀ, ಅದಕ್ಕೆ ಈ ಪ್ಲೇಟ್ಗಳಿಗೆ, ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆ ಹಚ್ಕೊಂಡಿನಿ ರೀ. ಏನು ರೀ, ಯಾಕೆ ಹಚ್ಕೊಬೇಕಂದ್ರೆ ಒಂದು ಅಕಸ್ಮಾತ್ ಒಂದೇಳೆ ಈಗ ಹತ್ಕೊಂಡ್ರು ಸಹಿತ ಫ್ರೀಯಾಗಿ ಬಿಡ್ಬೇಕಂದ್ರೆ, ಈಸಿಯಾಗಿ ತೆಗಿಯಾಕ್ಬೇಕಂದ್ರೆ ಹತ್ತಂಗಲ್ಲ ಮೊದಲೇ. ಮತ್ತು ಆದರೂ ಕೂಡ ಸ್ವಲ್ಪ ಎಣ್ಣೆ ಹಾಕೋದು ಚಲೋ ರೀ. ಈಗ ನೀರು ಹಸಿ ಬರೋಣ ಏನು ಮಾಡ್ತೀನಿ, ಒಂದೊಂದು ಸ್ವಲ್ಪ ಹಾಕೊಳ್ಳೋದ್ರಿ, ಭಾಳ ಹಾಕಂಗಲ್ಲ. ಇದಕ್ಕೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ. ಸಂಪೂರ್ಣವಾಗಿ ಇದು ನೆನೆದತ್ ನೋಡ್ರಿ. ಈಗ ಇಡ್ಲಿ ಹದದಾಗ ಹದ ಯಾವ ರೀತಿ ಇದು ಅದೇ ರೀತಿ ಒಳಗೆ ನಾನು ಇದು ಮಾಡೀನಿ ರೀ. ಅಕಸ್ಮಾತ್ ನೀವು ಗಟ್ಟಿ ಅನಿಸಿತ್ತಂದ್ರೆ ಮತ್ತೆ ನೀರು ಹಾಕ್ಕೊಂಡು ಲೆವೆಲ್ ಮಾಡ್ಕೋಬೋದು ರೀ. ಪೂರ ನೆನೆದ ಬೆಳಗ್ಗೆ ಗೊತ್ತಾಗತ್ತೆ ರೀ. ರವೆ ಎಲ್ಲ ನೋಡಿರಿ ಹೇಳ್ಕೊಂಡಿತ್ತೆಲ್ಲ ಈಗ ಪೂರ್ತಿ. ಈಗೇನು ಮಾಡ್ತೀನಿ ರೀ, ಸ್ವಲ್ಪ ಏನು ರೀ ಭಾಳ ಹಾಕಂಗಲ್ಲ ರೀ, ಯಾಕೆ ಉಪ್ಪು ತರ್ತಾವ್ರಿ ಅವು. ಸ್ವಲ್ಪ ಹಾಕ್ಕೊಂಡು ಈಗ ಏನು ಮಾಡ್ತೀನಿ ರೀ, ಒಂದೊಂದು ಸಾಟ ತಯಾರು ಮಾಡ್ತೀನಿ ರೀ. ಈಗ ನೋಡಿ ಈ ರೀತಿ ಸ್ವಲ್ಪ ಹಾಕೋದ್ರಿ, ಅಂದ ಇನ್ನೂ ಉಬ್ತದ್ರಿ ಇದು. ಅದಕ್ಕೆ ಸ್ವಲ್ಪ ಹಾಕೀನಿ ರೀ. ಅದು ನೋಡಿರಿ ಈ ರೀತಿ ಪ್ರತಿಯೊಂದಕ್ಕೂ ಎಣ್ಣೆ ಹಚ್ಕೊಂಡೀನಿ ರೀ ಸ್ನೇಹಿತರೆ. ಪ್ರತಿಯೊಂದಕ್ಕೂ ಎಣ್ಣೆ ಹಚ್ಚೀನಿ. ಸ್ವಲ್ಪ ಹಾಕೊಳಕತ್ತೀನಿ ನೋಡ್ರಿ. ಈಗ ಈ ರೀತಿಯಾಗಿ ಸ್ವಲ್ಪ ಮತ್ತು ನಮ್ಮ ಸಾಚಾನು ಸ್ವಲ್ಪ ಸಣ್ಣ ಅದಾವ್ರಿ ಇವು. ಅದಕ್ಕೆ ಮತ್ತಷ್ಟು ಕಡಿಮೆ ಹಾಕೀನಿ ರೀ. ಈ ರೀತಿ ಒಂದ್ರ ಮೇಲೆ ಒಂದು ಏನು ರೀ ಕುಕ್ಕರ್ ಇದೈತಿರಲ್ಲ, ಇದ್ರಾಗ ಇಟ್ಕೋತೀನಿ ರೀ ಒಂದ್ರ ಮೇಲೆ ಒಂದು ರೀ. ಈ ರೀತಿ ಅದೇ ಪ್ರಕಾರ ಇಲ್ಲಿ ನೋಡಿರಿ ಇದಕ್ಕೂ ಹಾಕೊಂಡೀನಿ ರೀ. ಈಗ 4 ಪ್ಲೇಟ್ ಅದಾವ್ರಿ ನಾವು ಕುಕ್ಕರ್ ಇದ್ರು ರೀ. 4ಕ್ಕೂ ಹಾಕೋತ ನೀರು ಕುದಿಯಾಕೈತ್ರಿ. ಆ ಕಡೆ ಹಾಕೋತಾನ ನೀರು ಕುದಿದು ಸಂಪೂರ್ಣ ಇದಾಕತ್ರಿ. ನೋಡ್ರಿ ಈಗ ಲಾಸ್ಟ್ ಒಂದು ಪ್ಲೇಟ್ ಅದ ಇದು, ಇದನ್ನು ಹಾಕ್ತೇನೆ ರೀ. ಈಗ ಇಲ್ಲಿ ನೋಡ್ರಿ ಈಗ ಈ ಸಬ್ಬಕ್ಕಿ ಇಡ್ಲಿ ರೀ. ನೋಡಿ ನೀರಾಗಿ ಕುದಿಯಾಕತ್ತೈತ್ರಿ. ಈಗ ಏನು ಮಾಡ್ತೀನಿ ಇದನ್ನು ಇದ್ರಾಗಿಟ್ಟ 15 ನಿಮಿಷ ವರೆಗೆ ಇದನ್ನು ಯಾವ ರೀತಿ ನಾವು ಇಡ್ಲಿ ಇದು ಮಾಡ್ತೀವಿ ಅದೇ ಪ್ರಕಾರದಾಗ 15 ನಿಮಿಷ ಟೈಮ್ ಹಚ್ಚಿ ಇಟ್ಕೋತೀನಿ ರೀ. ಈಗ ಸ್ನೇಹಿತರೆ ಈಗ ರೆಡಿ ಆಗೈತೆ ನೋಡ್ರಿ. ಈಗ ಟೈಮ್ ಆಗೈತೆ, ನಾನು 15 ನಿಮಿಷ ಇಟ್ಟೀನಿ. ಈಗ ಕುಕ್ಕರ್ ಓಪನ್ ಮಾಡ್ತೀನಿ ರೀ. ಈಗ ನೋಡ್ರಿ ಈಗ ಫಸ್ಟ್ ಕ್ಲಾಸ್ ಆಗ್ಯಾವ ನೋಡ್ರಿ. ಈಗ ಬರ್ಸನ ಆರಿಸಿಬಿಡ್ತೀನಿ ರೀ. ಈಗ ಏನು ಮಾಡ್ತೀನಿ, ಒಂದು 5 ನಿಮಿಷ ಬಿಸಿ ಅದಲ್ಲ, ತೆಗಿಯಾಕೆ ಬರೋಂಗಿಲ್ಲ, ಒಂದು 5 ನಿಮಿಷ ತೆಳಗೆ ಆರಾಕೆ ಇಡ್ತೀನಿ ರೀ. ಅದನ್ನು ನೋಡ್ರಿ ಒಂದೊಂದು ಈಗ ಯಾವ ರೀತಿ ಆಗ್ಯಾವ ನೋಡ್ರಿ. ಈಗ ಫಸ್ಟ್ ಕ್ಲಾಸ್ ಆಗ್ಯಾವ ನೋಡ್ರಿ. ಈಗ ಸ್ವಲ್ಪ ಬಿಸಿ ಐತಲ್ಲ, ಸ್ವಲ್ಪ ಆರ್ಬೇಕ್ರಿ. ಆರನ ಪ್ಲೇಟ್ಗೆ ಬೇರೆ ಒಂದು ಇದಕ್ಕೆ ಸರ್ವ್ ಮಾಡ್ಕೊತೀನಿ. ನೋಡ್ರಿ ಸ್ನೇಹಿತರೆ ಎಷ್ಟು ಫಸ್ಟ್ ಕ್ಲಾಸ್ ಆಗ್ಯಾವ ನೋಡ್ರಿ. ಏನ್ರಿ ಒಟ್ಟು ಹತ್ಕೊಂಡಿಲ್ಲ ನೋಡ್ರಿ, ಫಸ್ಟ್ ಕ್ಲಾಸ್ ಆಗ್ಯಾವ ನೋಡ್ರಿ. ಈ ರೀತಿ ಎಲ್ಲಾನು ತೆಗಿತೀನಿ ರೀ. ನೋಡಿ ಸ್ನೇಹಿತರೆ ಸಬ್ಬಕ್ಕಿ ಇಡ್ಲಿ ರೆಡಿ ಆಗೈತೆ ನೋಡ್ರಿ. ನೋಡು ಚಟ್ನಿ ಮಾಡೀನಿ ರೀ, ಅದು ಪುಟಾಣಿ ಚಟ್ನಿ ಅದ ರೀ. ಈಗ ನೋಡ್ರಿ ಫಸ್ಟ್ ಕ್ಲಾಸ್ ಆಗ್ಯಾವ. ಇದೇ ರೀತಿ ನೀವು ಮನೆಯೊಳಗೆ ಮಾಡಿರಿ. ಇವತ್ತು ಒಡೆದು ನೋಡಿದ್ರೆ ಏನು ಒಳಗೆ ಮುತ್ತಿನ ಎತ್ತಲಿ ಕಾಣ್ತಾವ್ರಿ ಇವು. ಏನ್ರಿ ಅದಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ಈ ರೀತಿ ಮನೆಯೊಳಗೆ ಸಬ್ಬಕ್ಕಿ ಇಡ್ಲಿ ಮಾಡಿ ನಮಗೆ ಕಮೆಂಟ್ ಮಾಡುತ್ತೆ ಹೇಳ್ತಾ ಇವತ್ತಿನ ದಿವಸ ಸಬ್ಬಕ್ಕಿ ಇಡ್ಲಿ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.